ಭೃಗು ಮಹರ್ಷಿಗೆ ಚ್ಯವನನೆಂಬ ಮಗನಿದ್ದ. ಮಹಾ ತೇಜಸ್ವಿಯಾದ ಚ್ಯವನ ಈ ನದೀ ತೀರದಲ್ಲೇ ಘೋರವಾದ ತಪಸ್ಸು ಮಾಡಲು ಆರಂಭಿಸಿದ. ಅನೇಕ ವರ್ಷಗಳು ಕಳೆದು ಹೋದವು. ಅವನ ಸುತ್ತಲೂ ಹುತ್ತ ಬೆಳೆಯಿತು. ಹುಲ್ಲು ಬಳ್ಳಿಗಳಿಂದ ಆ ಹುತ್ತ ಆವರಿಸಿಕೊಂಡಿತು. ಆದರೂ ಅವನು ತನ್ನ ತಪಸ್ಸಿನಿಂದ ಕದಲಲಿಲ್ಲ. ಒಂದು ಸಲ ರಾಜನಾದ ಶರ್ಯಾತಿ ಈ ಸರೋವರದ ತೀರಕ್ಕೆ ವಿಹಾರಕ್ಕಾಗಿ ತನ್ನ ಪರಿವಾರದೊಡನೆ ಬಂದ. ಅವನು 4,000 ಸ್ತ್ರೀಯರನ್ನು ವಿವಾಹವಾಗಿದ್ದರೂ ಅವನಿಗೆ ಅತ್ಯಂತ ಚೆಲುವೆಯಾದ ಸುಕನ್ಯೆ ಎಂಬ ಒಬ್ಬಳೇ ಮಗಳಿದ್ದಳು. ಆ ಸುಕನ್ಯೆ ತನ್ನ ಸಖಿಯರೊಂದಿಗೆ ಸುಂದರವಾದ ಪ್ರಕೃತಿಯನ್ನು ನೋಡುತ್ತಾ ವಿನೋದದ ಆಟವಾಡುತ್ತಾ ಆನಂದ ಪಡುತ್ತಿದ್ದಳು. ಗಿಡಗಳನ್ನು ಕೀಳುತ್ತಾ ಹುಡುಗಾಟದಿಂದ ರಾಜಕುಮಾರಿ ಹುತ್ತವನ್ನು ನೋಡಿದಳು. ಸುಕನ್ಯೆಯ ಅಪೂರ್ವ ಸೌಂದರ್ಯವನ್ನು ಹುತ್ತದೊಳಗಿನಿಂದಲೇ ನೋಡಿ ಚ್ಯವನ ಮೋಹಿತನಾದ. ಅವನು ಕ್ಷೀಣ ಧ್ವನಿಯಿಂದ ಅವಳನ್ನು ಕರೆದ. ಆದರೆ ಅದು ಸುಕನ್ಯಾಗೆ ಸ್ಪಷ್ಟವಾಗಿ ಕೇಳಿಸಲಿಲ್ಲ. ಏನೋ ಶಬ್ದವಾದಂತಾಗಿ ಅವಳು ಹುತ್ತದಲ್ಲಿ ಇಣುಕಿ ನೋಡಿದ್ಲು. ಅಲ್ಲಿ ತೇಜಸ್ಸಿನಿಂದ ಹೊಳೆಯುತ್ತಿದ್ದ ಚ್ಯವನನ ಕಣ್ಣುಗಳನ್ನು ಮಾತ್ರ ಕಂಡಳು. ಕುತೂಹಲದಿಂದ ಅವಳು ಒಂದು ಕಡ್ಡಿಯನ್ನು ತೆಗೆದುಕೊಂಡು ಆ 2 ಕಣ್ಣುಗಳಿಗೂ ಚುಚ್ಚಿಬಿಟ್ಟಳು. ಚ್ಯವನನಿಗೆ ಬಹಳ ಯಾತನೆಯಾಯಿತು. ಅದನ್ನು ಮೀರಿದ ಕೋಪ ಬಂತು. ತಕ್ಷಣ ಕೆರಳಿದ ಚ್ಯವನ ತನ್ನ ತಪೋಬಲದಿಂದ ಶರ್ಯಾತಿಯ ಸೈನಿಕರ ಮಲಮೂತ್ರಗಳನ್ನು ಬಂಧಿಸಿಬಿಟ್ಟ. ಆ ಸೈನಿಕರು ತೀವ್ರ ಸಂಕಟಕ್ಕೆ ಗುರಿಯಾದರು. ಯಾವ ಔಷಧೋಪಚಾರದಿಂದಲೂ ಗುಣ ಕಾಣಲಿಲ್ಲ. ವಿಷಯ ರಾಜನಿಗೆ ತಿಳಿಯಿತು. ಏಕಿರಬಹುದೆಂದು ತರ್ಕ ಮಾಡುತ್ತಾ ಅವನು, ತಪೋನಿಷ್ಠನಾದ ಚ್ಯವನ ಮಹರ್ಷಿಗೆ ಯಾರಾದರೂ ಏನಾದರೂ ಅಪಚಾರ ಮಾಡಿದ್ದಾರೇನೋ, ಅವನಿಂದಲೇ ಈ ಸಂಕಟ ಪ್ರಾಪ್ತವಾಗಿರಬೇಕು. ಯಾರು ಅಂಥ ಅಪಚಾರ ಮಾಡಿದರೆಂದು ತಿಳಿಸಿ ಎಂದ. ಸೈನಿಕರು ತಾವು ಅಂಥ ಅಪರಾಧ ಮಾಡಿಲ್ಲವೆಂದು ತಿಳಿಸಿದರು. ರಾಜ ತನ್ನ ಪರಿವಾರದಲ್ಲಿದ್ದ ಪ್ರತಿಯೊಬ್ಬರನ್ನೂ ಕರೆದು ವಿಚಾರಿಸಿದ. ಆ ಸಂದಿಗ್ಧ ಪರಿಸ್ಥಿತಿಯನ್ನು ಕಂಡು ಸುಕನ್ಯೆ ತಾನೇ ತಂದೆಯ ಬಳಿಗೆ ಬಂದು ಹೇಳಿದಳು, ತಂದೆ, ನಾನು ಯಾವ ಅಪರಾಧವನ್ನೂ ಮಾಡಿಲ್ಲ. ಆದರೆ ಗೆಳತಿಯರೊಂದಿಗೆ ವಿಹರಿಸುತ್ತಿರುವಾಗ ಒಂದು ಹುತ್ತವನ್ನು ಕಂಡೆ. ಅದರಲ್ಲಿ ಫಳಫಳನೆ ಏನೋ ಹೊಳೆಯುತ್ತಿರುವುದನ್ನು ನೋಡಿ ಅವು ದೀಪದ ಹುಳುಗಳಿರಬೇಕೆಂದು ಕಡ್ಡಿಯಿಂದ ಚುಚ್ಚಿದೆ. ಇಷ್ಟೇ ನಾನು ಮಾಡಿದ್ದು. ಅದನ್ನು ಕೇಳಿ ಕೂಡಲೇ ಶರ್ಯಾತಿ ಹುತ್ತದ ಬಳಿಗೆ ಧಾವಿಸಿದ. ಹುತ್ತವನ್ನು ಅಗೆಸಿದ. ಅಲ್ಲಿ ವೃದ್ಧನು ಮಹಾ ತೇಜೋವಂತನೂ ಆದ ಚ್ಯವನ ತಪೋಭಂಗಿಯಲ್ಲಿ ಕುಳಿತಿರುವುದನ್ನು ಕಂಡ. ಅವನ ಕಣ್ಣುಗಳಿಂದ ರಕ್ತ ಸುರಿಯುತ್ತಿತ್ತು. ಏನು ನಡೆದಿರಬೇಕೆಂದು ರಾಜನಿಗೆ ಅರ್ಥವಾಗಿ, ಮಹರ್ಷಿ, ಬಾಲಚಾಪಲ್ಯದಿಂದ ತಿಳಿಯದೆ ನನ್ನ ಮಗಳು ಮಾಡಿರುವ ಅಪರಾಧವನ್ನು ಮನ್ನಿಸಿ ಎಂದು ಕೈ ಮುಗಿದು ಕೇಳಿಕೊಂಡ. ರಾಜನ ದೈನ್ಯವನ್ನು ಕಂಡು ಚ್ಯವನನ ಮನಸ್ಸು ಕರಗಿತು. ಮಹಾರಾಜ, ಅವನು ಹೇಳಿದ, ನಿನ್ನ ಮಗಳು ಅಗೌರವದಿಂದ ನಿರ್ದಯವಾಗಿ ನನ್ನ ಕಣ್ಣುಗಳನ್ನು ಚುಚ್ಚಿದ್ದಾಳೆ. ಆದರೂ ಅಪೂರ್ವ ರೂಪವತಿಯಾದ ಅವಳ ಮೇಲೆ ನನಗೆ ಮನಸ್ಸಾಗಿದೆ. ಅವಳನ್ನು ನನಗೆ ಮದುವೆ ಮಾಡಿಕೊಡುವೆಯಾದರೆ ನಾನು ಅವಳ ಅಪರಾಧವನ್ನು ಕ್ಷಮಿಸುತ್ತೇನೆ. ಹಿಂದೆ ಮುಂದೆ ನೋಡದೆ ಶರ್ಯಾತಿ ಚ್ಯವನನ ಮಾತಿಗೆ ಸಮ್ಮತಿ ನೀಡಿದ. ಸುಕನ್ಯೆಯನ್ನು ಅವನಿಗೆ ಮದುವೆ ಮಾಡಿಕೊಟ್ಟ. ಸೈನಿಕನ ರೋಗ ನಿವಾರಣೆಯಾಯಿತು. ರಾಜ ತನ್ನ ಪರಿವಾರದೊಂದಿಗೆ ರಾಜಧಾನಿಗೆ ಹಿಂತಿರುಗಿದ. ಸುಕನ್ಯ ಕುರುಡನಾದ ವೃದ್ಧನಾದ ತಪಸ್ವಿಯನ್ನು ಮದುವೆಯಾದೆನಲ್ಲ ಎಂದು ಚಿಂತೆ ಮಾಡದೆ ನಿಷ್ಠೆಯಿಂದ ಪತಿ ಸೇವೆ ಮಾಡತೊಡಗಿದಳು. ಕ್ರಮೇಣ ತನ್ನ ಪತಿ ಸೇವೆ, ಅತಿಥಿ ಸೇವೆ, ವ್ರತಾನುಷ್ಠಾನಗಳಿಂದ ಚ್ಯವನನ ಅಭಿಮಾನಕ್ಕೂ ಪಾತ್ರಳಾಗಿ ಅನುರೂಪ ಪತ್ನಿಯಾದಳು. ಕೆಲವು ಕಾಲದ ಮೇಲೆ ಒಂದು ದಿನ ಅಶ್ವಿನಿ ದೇವತೆಗಳು ಗಗನದಲ್ಲಿ ಸಾಗುತ್ತಿರುವಾಗ ನದಿಯಲ್ಲಿ ಸ್ನಾನ ಮಾಡಿ ವಸ್ತ್ರ ಧರಿಸದಿರುವ ಸುಕನ್ಯೆಯ ದೇಹ ಸೌಂದರ್ಯವನ್ನು ಕಂಡು ಮೋಹಿತರಾಗಿ ಅವಳ ಬಳಿಗೆ ಬಂದರು. ನೀನು ಯಾರು? ಯಾರ ಮಗಳು? ಈ ನಿರ್ಜನ ಅರಣ್ಯದಲ್ಲಿ ಏನು ಮಾಡುತ್ತಿರುವೆ ಎಂದು ವಿಚಾರಿಸಿದರು. ನಾನು ಶರ್ಯಾತಿ, ರಾಜಪುತ್ರಿ, ಚ್ಯವನ ಮಹರ್ಷಿಯ ಪತ್ನಿ ಎಂದು ಸುಕನ್ಯಾ ಹೇಳಿದ್ಲು. ಕಲ್ಯಾಣಿ ಅವರು ಕೇಳಿದರು, ಅತ್ಯಂತ ವೃದ್ಧನಾದ ಚ್ಯವನ ಮಹರ್ಷಿಗೆ ನಿನ್ನಂಥ ಲಾವಣ್ಯವತಿಯನ್ನು ಯಾವ ಕಾರಣದಿಂದ ನಿನ್ನ ತಂದೆ ಮದುವೆ ಮಾಡಿಕೊಟ್ಟ?
ದೇವಲೋಕದಲ್ಲೂ ಕಾಣದ ನಿನ್ನಂಥ ಅಪೂರ್ವ ಸೌಂದರ್ಯವತಿ, ನಿನ್ನ ಪೋಷಣೆಯನ್ನು ಮಾಡಲು ಅಸಮರ್ಥನಾದ ವೃದ್ಧ ತಪಸ್ವಿಯ ಮಡದಿಯಾಗುವುದೇ ವ್ಯರ್ಥ. ಯಾಕೆ ನಿನ್ನ ಯೌವನವನ್ನು ವ್ಯರ್ಥ ಮಾಡಿಕೊಳ್ಳುವೆ? ನೀನು ನಮ್ಮಲ್ಲೊಬ್ಬನ ಕೈ ಹಿಡಿದು ಸುಖವಾಗಿರು. ಅಶ್ವಿನಿ ದೇವತೆಗಳೇ, ಸುಕನ್ಯೆ ದೃಢವಾಗಿ ಹೇಳಿದಳು. ನಾನು ನನ್ನ ಪತಿಯನ್ನು ಗಾಢವಾಗಿ ಪ್ರೀತಿಸುತ್ತೇನೆ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ನಿನ್ನ ಪತಿಯ ಮೇಲೆ ನಿನಗೆ ಅಷ್ಟೊಂದು ಪ್ರೀತಿ ಇದ್ದರೆ ದೇವ ವೈದ್ಯರಾದ ನಾವು ನಿನ್ನ ಪತಿಯನ್ನು ಸುಂದರ ಯುವಕನನ್ನಾಗಿ ಮಾಡುತ್ತೇವೆ. ಅನಂತರ ನೀನು ಮೂವರಲ್ಲಿ ಯಾರನ್ನಾದರೂ ವರಿಸು. ಇದಕ್ಕೆ ಒಪ್ಪುವುದಾದರೆ ನೀನು ನಿನ್ನ ಪತಿಯನ್ನು ಕರೆದುಕೊಂಡು ಬಾ. ಸುಕನ್ಯೆ ಚವನನ ಬಳಿಗೆ ಹೋಗಿ ಅಶ್ವಿನಿ ದೇವತೆಗಳೊಂದಿಗೆ ನಡೆದ ಮಾತುಕತೆಯನ್ನು ಹೇಳಿದಳು. ಅವನೂ ಒಪ್ಪಿಗೆ ನೀಡಿದ. ಸುಕನ್ಯೆ ತನ್ನ ಪತಿಯನ್ನು ಯುವಕನನ್ನಾಗಿ ಮಾಡುವಂತೆ ಅಶ್ವಿನಿ ದೇವತೆಗಳಿಗೆ ಹೇಳಿದಳು. ಅನಂತರ ಚವನ ಅವರು ಹೇಳಿದಂತೆ ಸಮೀಪದ ಸರೋವರದಲ್ಲಿಳಿದ. ಅವರೂ ಇಳಿದರು. ಮೂವರು ನೀರಿನಲ್ಲಿ ಮುಳುಗಿ ಮೇಲೆದ್ದಾಗ ಮೂವರು ದಿವ್ಯಾಭರಣಗಳಿಂದ ಕೂಡಿದ ಸುಂದರ ಯುವಕರಾದರು. ಅವರಲ್ಲಿ ಯಾರು ಯಾರೆಂದು ಗುರುತಿಸಲಾಗದಷ್ಟು ಒಂದೇ ರೀತಿಯಲ್ಲಿದ್ದರು. ಅವರಲ್ಲಿ ಯಾರನ್ನು ಬೇಕಾದರೂ ವರಿಸಬಹುದೆಂದು ಹೇಳಿದರು. ಅವರಲ್ಲಿ ತನ್ನ ಪತಿ ಯಾರೆಂದು ಗುರುತಿಸುವುದು ಸುಕನ್ಯೆಗೆ ಕಷ್ಟವಾಯಿತು. ಕೊನೆಗೆ ಅವಳು ತನ್ನ ಪಾತಿವ್ರತ್ಯವನ್ನೇ ಪಣವಾಗಿಟ್ಟು ಪತಿಯನ್ನು ಧ್ಯಾನಿಸಿದಳು. ಆಗ ಅವಳಿಗೆ ಆ ಮೂವರಲ್ಲಿ ತನ್ನ ಪತಿ ಯಾರೆಂದು ತಿಳಿಯಿತು. ಅವಳು ಹೋಗಿ ಚವನನ ಕೈ ಹಿಡಿದಳು. ಚವನ ರೂಪ ಯೌವನವನ್ನು ಪಡೆದು ಆನಂದಗೊಂಡ. ಅವನು ಅಶ್ವಿನಿ ದೇವತೆಗಳಿಗೆ ಹೇಳಿದ, ನಿಮ್ಮಿಂದ ನನಗೆ ಯೌವನ ಪ್ರಾಪ್ತವಾಯಿತು. ನಿಮ್ಮ ಅನುಗ್ರಹದಿಂದ ರೂಪವತಿಯಾದ ಪತ್ನಿ ದೊರೆತಳು. ನಿಮ್ಮ ಉಪಕಾರಕ್ಕೆ ಪ್ರತಿಯಾಗಿ ದೇವತೆಗಳ ಅಧಿಪತಿ ಇಂದ್ರನ ಸಮ್ಮುಖದಲ್ಲೇ ಸೋಮಪಾನ ಮಾಡಿಸುವುದಾಗಿ ಭರವಸೆ ನೀಡುತ್ತೇನೆ. ಸಂತೋಷದಿಂದ ಅಶ್ವಿನಿ ದೇವತೆಗಳು ಸ್ವರ್ಗಕ್ಕೆ ಹೊರಟು ಹೋದರು. ತನ್ನ ಅಳಿಯ ಮರಳಿ ಕಣ್ಣುಗಳನ್ನು ಯೌವನವನ್ನು ಪಡೆದ ವಿಷಯ ಶರ್ಯಾತಿ ರಾಜನಿಗೆ ತಿಳಿದು ಅವನು ಸಂಭ್ರಮದಿಂದ ಆಗಮಿಸಿದ. ಚವನನೂ ಆದರದಿಂದ ಸ್ವಾಗತಿಸಿ ಸತ್ಕರಿಸಿದ. ಮಹಾರಾಜ, ನಾನು ನಿನ್ನಿಂದ ಒಂದು ಮಹಾಯಜ್ಞವನ್ನು ಮಾಡಿಸುತ್ತೇನೆ. ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊ ಎಂದು ರಾಜನಿಗೆ ಹೇಳ್ದ. ಸಂತೋಷಗೊಂಡ ರಾಜ ಬೇಗನೆ ಯಜ್ಞದ ಸಿದ್ಧತೆಯನ್ನು ಮಾಡಿದ. ಚವನನೇ ಪುರೋಹಿತನಾದ ಯಜ್ಞ ಕಾರ್ಯಗಳು ಮುಗಿದ ನಂತರ ಚವನ ಸೋಮರಸವನ್ನು ಸಮರ್ಪಿಸಲು ಅಶ್ವಿನಿ ದೇವತೆಗಳನ್ನು ಮಂತ್ರಪೂರ್ವಕ ಆಹ್ವಾನಿಸತೊಡಗಿದ. ಆಗ ಇಂದ್ರ ಕಾಣಿಸಿಕೊಂಡು ತಡೆಯುತ್ತಾ ಹೇಳಿದ, ಮಹರ್ಷಿ, ಸೋಮರಸ ಪಾನ ಮಾಡಲು ಅಶ್ವಿನಿ ದೇವತೆಗಳು ಅನರ್ಹರು. ಇವರು ದೇವವೈದ್ಯರು ಅಷ್ಟೇ. ದೇವೇಂದ್ರ, ಚವನ ಹೇಳಿದ, ಇವರು ಮಹಾತ್ಮರು, ಅತ್ಯಂತ ಸುಂದರರು. ಜೊತೆಗೆ ಇವರು ವೃದ್ಧನಾದ ನನ್ನನ್ನು ಸುಂದರ ಯುವಕನನ್ನಾಗಿ ಮಾಡಿದ್ದಾರೆ. ಇವರೇಕೆ ಸೋಮಪಾನ ಮಾಡಬಾರದು? ಚಿಕಿತ್ಸಕರಾದ ಇವರು ಅನ್ಯರ ಸೇವೆ ಮಾಡುತ್ತಾರೆ. ಬೇಕಾದ ರೂಪ ಧರಿಸುತ್ತಾರೆ. ಜೊತೆಗೆ ಆಗಾಗ ಮಾನವ ಲೋಕದಲ್ಲಿ ಸಂಚರಿಸುತ್ತಿರುತ್ತಾರೆ. ಆದ್ದರಿಂದ ಮಂತ್ರಪೂರಿತ ಸೋಮರಸ ಪಾನ ಮಾಡಲು ಅನರ್ಹರಾಗಿದ್ದಾರೆ ಎಂದ ದೇವೇಂದ್ರ. ಎಷ್ಟು ಹೇಳಿದರೂ ಚವನ ಮಹರ್ಷಿಯ ಮಾತುಗಳನ್ನು ದೇವೇಂದ್ರ ಒಪ್ಪಲೇ ಇಲ್ಲ. ಬೇಸರಗೊಂಡ ಚವನ ಅಶ್ವಿನಿ ದೇವತೆಗಳಿಗೆ ಸೋಮರಸವನ್ನು ಕೊಡಲೇಬೇಕೆಂದು ಸೋಮರಸದ ಉತ್ತಮಾಂಶವನ್ನು ತೆಗೆದುಕೊಳ್ಳಲು ಮುಂದಾದ. ಆಗ ದೇವೇಂದ್ರ, ಮಹರ್ಷಿ ಸೋಮರಸವನ್ನು ಅಶ್ವಿನಿ ದೇವತೆಗಳಿಗೆ ಕೊಡಲು ನೀನು ಹೋಗುವುದೇ ಆದರೆ ನಾನು ನಿನ್ನ ಮೇಲೆ ವಜ್ರಾಯುಧವನ್ನೇ ಪ್ರಯೋಗಿಸಬೇಕಾಗುತ್ತದೆ ಎಂದು ಅದನ್ನು ಕೈಯಲ್ಲಿ ಹಿಡಿದ. ಚವನ ಮಹರ್ಷಿ ತನ್ನ ತಪೋಶಕ್ತಿಯಿಂದ ವಜ್ರಾಯುಧವನ್ನು ಹಿಡಿದ ದೇವೇಂದ್ರನ ಕೈಯೇ ಚಲಿಸದಂತೆ ಮಾಡಿಬಿಟ್ಟ. ನಂತರ ಮಂತ್ರಸಹಿತವಾಗಿ ಸೋಮರಸವನ್ನು ಅಗ್ನಿಯಲ್ಲಿ ಹೋಮ ಮಾಡಿದ. ಅಷ್ಟಕ್ಕೆ ತೃಪ್ತನಾಗದೆ ಚವನ ಇಂದ್ರನ ಮೇಲಿನ ಕೋಪದಿಂದ ಮದ ಎಂದು ಹೆಸರಿನ ರಾಕ್ಷಸನನ್ನು ಸೃಷ್ಟಿ ಮಾಡಿದ. ಮಹಾಗಾತ್ರನು ಅತ್ಯಂತ ಘೋರ ರೂಪದವನು ಆದ ರಾಕ್ಷಸ ಭಯಂಕರವಾಗಿ ಗರ್ಜಿಸುತ್ತಾ ದೇವೇಂದ್ರನತ್ತ ಧಾವಿಸಿದ. ರಾಕ್ಷಸ ತನ್ನತ್ತ ಬರುತ್ತಿದ್ದರೂ ಕೈಯೆತ್ತಲಾಗದೆ ಇಂದ್ರ ಅಸಹಾಯಕತೆಯಿಂದ ನೋಡುತ್ತಾ ಬಹಳ ಭಯಗೊಂಡ. ಅನ್ಯ ಮಾರ್ಗವಿಲ್ಲದೆ ಇಂದ್ರ ಚವನನಿಗೆ ಶರಣು ಹೋದ. ಮಹರ್ಷಿ, ನಿನ್ನ ಕೋಪವನ್ನು ಬಿಡು. ನೀನು ಅಶ್ವಿನಿ ದೇವತೆಗಳನ್ನು ಅರ್ಹರನ್ನಾಗಿ ಮಾಡುವುದರಿಂದ ಇನ್ನು ಮುಂದೆ ಅವರು ನನ್ನೊಂದಿಗೆ ಸೋಮಪಾನ ಮಾಡುತ್ತಾರೆ. ನಿನ್ನ ತಪೋಶ್ರದ್ಧೆಯನ್ನು ಲೋಕಕ್ಕೆ ತೋರಿಸುವ ದೃಷ್ಟಿಯಿಂದ ನಾನು ಹೀಗೆ ಮಾಡಿದೆ. ದಯಮಾಡಿ ನನ್ನ ಮೇಲೆ ಕರುಣೆ ತೋರು.
ಇಂದ್ರನ ಕೋರಿಕೆಯಂತೆ ಚ್ಯವನ ಪ್ರಸನ್ನನಾದ. ಮದ ರಾಕ್ಷಸನನ್ನು ಹಿಂದಕ್ಕೆ ಕರೆದ. ಇಂದ್ರನ ತೋಳು ಚಲಿಸುವಂತೆ ಮಾಡಿದ. ಅನಂತರ ಆ ಮದ ರಾಕ್ಷಸನನ್ನು ಸುರಪಾನ, ಸ್ತ್ರೀಯರು, ಪಗಡೆಯಾಟ ಮತ್ತು ಬೇಟೆಯಲ್ಲಿ ರೂಪಾಂತರಗೊಳಿಸಿ ಹಂಚಿಬಿಟ್ಟ. ನಂತರ ಇಂದ್ರನನ್ನು ಸೋಮರಸದಿಂದ ಸಂತೃಪ್ತಿಗೊಳಿಸಿದ. ಅಶ್ವಿನಿ ದೇವತೆಗಳೊಡನೆ ಸಕಲ ದೇವತೆಗಳನ್ನು ತೃಪ್ತಿಗೊಳಿಸಿದ. ಶರ್ಯಾತಿ ರಾಜನಿಂದ ಅನೇಕ ಯಾಗಗಳನ್ನು ಮಾಡಿಸಿ ಅವನು ಕೀರ್ತಿ ಹರಡುವಂತೆ ಮಾಡಿದ. ಅದೇ ಪವಿತ್ರವಾದ ಚ್ಯವನ ಸರೋವರದಲ್ಲಿ ಪಾಂಡವರು ಸ್ನಾನ ಮಾಡಿದರು. ಅಲ್ಲಿಂದ ಕೆಲವು ತೀರ್ಥಗಳನ್ನು ಸಂದರ್ಶಿಸಿ ನಂತರ ಯಮುನಾ ನದಿ ಪ್ರದೇಶದ ಇಂದ್ರ ಸರೋವರದ ಬಳಿಗೆ ಬಂದರು. ಅಲ್ಲಿ ಮಹಾಯಾಗ ಮಾಡಿದ ಮಹಾವೀರನಾದ ಮಾಂಧಾತೃ ಚಕ್ರವರ್ತಿಯ ಬಗ್ಗೆ ತಿಳಿಯಬೇಕೆಂದು ಯುಧಿಷ್ಠಿರ ಬಯಸಿದಾಗ ಲೋಮಶರು ಆ ವೃತ್ತಾಂತವನ್ನು ಹೇಳಿದರು.